ಘರ್ಷಣೆ ಬರೋದು ನಮಗೆ ತುಂಬ ಬೇಕಾದವ್ರ ಹತ್ರನೇ. ನೋಡಿದ್ಯಾ, ತುಂಬ ಕ್ಲೋಸ್ ಆಗಿರೋರ ಹತ್ರನೇ ಅದು ತಿಕ್ಕಾಟ ಯಾವಾಗಲೂ. ಇನ್ನು ಎಲ್ಲರ ಹತ್ರನೂ ನಾವು ಅನ್ಕೋತೀವಿ, ಎಲ್ಲರ ಹತ್ರ ಚೆನ್ನಾಗಿರ್ತಾರೆ ಇವರು, ನನ್ನ ಹತ್ರನೇ ಯಾಕಿದು? ನಿಮಗೂ ಅನಿಸುತ್ತೆ, ನಾನು ಎಲ್ಲರ ಹತ್ರ ಚೆನ್ನಾಗಿದ್ದೀನಿ, ಇವ್ರು ಬಂದ ತಕ್ಷಣ ಹಿಂಗಾಗತ್ತಲ್ಲ, ಯಾಕೆ ಇದು ಘರ್ಷಣೆ, ಕಾನ್ಫ್ಲಿಕ್ಟು, ಆ ಇರಿಟೇಷನ್ನು ಯಾಕೆ? ಅವ್ನ ಗಂಡನೇ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ತುಂಬ ಕ್ಲೋಸ್ ಆಗಿರ್ತಾರೆ ಅವರು, ಅವ್ರ ಹತ್ರನೇ ಚೆನ್ನಾಗಿರೋಕ್ಕಾಗಲ್ಲ, ಸಿಡಿ ಮಾಡೋಂಗಾಗುತ್ತೆ, ಇರಿಟೇಟ್ ಆಗುತ್ತೆ. ಆಮೇಲೆ ಅನ್ಕೋತೀರಾ, ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು ಅಂತ. ಆವಾಗ ಆ ಟೈಮ್ನಲ್ಲಿ ಆ ಮೊಮೆಂಟಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸಿಡಿದ್ಬಿಡ್ತೀರಾ. ಎಲ್ಲ ಯಾಕೆ ಹಿಂಗಾಗತ್ತೆ? ಇದಕ್ಕೆ ತುಂಬ ಕರ್ಮ ಥಿಯರಿ ತುಂಬ ಆಳವಾಗಿ ಅರ್ಥ ಮಾಡ್ಕೋಬೇಕು. ಇದೊಂದು ಆತ್ಮ. ಆದರೆ ಇದು ಈ ಒಂದು ಕಾಸ್ಟ್ಯೂಮಲ್ಲಿದೆ, ಇದು ಈ ಕಾಸ್ಟ್ಯೂಮಲ್ಲಿದೆ ಬಾಡಿ. ಹೋದ ಜನ್ಮದಲ್ಲಿ ಬೇರೆ ಒಂದು ಕಾಸ್ಟ್ಯೂಮ್ನಲ್ಲಿ ನಾವಿದ್ವಿ, ಆವಾಗೂ ಕೂಡ ಕನೆಕ್ಷನ್ ಇತ್ತು, ಅದಕ್ಕೆ ಇವಾಗಿದ್ದೀವಿ. ಈಗ ಪುನಃ ಈ ಥರ ನಡೀತಾ ಇದ್ದರೆ ಪುನಃ ಮುಂದಿನ ಜನ್ಮದಲ್ಲೂ ಬೇರೆ ಕಾಸ್ಟ್ಯೂಮ್ನಲ್ಲಿ ಹಾಗೆ ಬರ್ತೀವಿ. ಇನ್ನೊಂದು ಸಂದರ್ಭ ನಿನಗೆ ಇದು ಹಿತವಾಗಿದ್ದರೆ ಕಂಟಿನ್ಯೂ ಆಗಲಿ, ನಿಂಗೆ ಹಿತವಾಗಿಲ್ಲ ಅಲ್ವಾ, ಜಸ್ಟ್ ಈಗ ಅದರಿಂದ ನೀನು ಮುಕ್ತಿ ಪಡಿಬೋದು. ಹೇಗೆ? ಇವಾಗ ಅವರು ಆತ್ಮ, ಅದು ಹಿಂದಿನ ಕರ್ಮ ನನ್ನನ್ನು ನೋಡಿದಾಗೆಲ್ಲ ಹೀಗಾಗ್ತಾ ಇರುತ್ತೆ. ಮೆಡಿಟೇಷನಲ್ಲಿ ನಾನೇನು ಹೇಳ್ತೀನಿ, ಡು ನಾಟ್ ಇವ್ಯಾಲ್ಯೂಯೇಟ್ ಥಾಟ್ ಅಂತ. ಡು ನಾಟ್ ಇವ್ಯಾಲ್ಯೂಯೇಟ್, ಡು ನಾಟ್ ಜಡ್ಜ್, ಜಸ್ಟ್ ಲೆಟ್ ಗೋ, accept it, embrace that thought. Same apply now to this person. Whatever he says, I don't react, I don't evaluate, I don't judge. ಏನಾದರೂ ಹೇಳಲಿ, ಅವ್ರ ಹತ್ರ ಹೋದಾಗೆಲ್ಲ ಈ ಒಂದು ಮಂತ್ರನೇ ಇರಬೇಕು ನಿಮಗೆ. ನಾನೇನು ಫೋನ್ ಮಾಡಬೇಕಾ ಅವ್ರಿಗೆ? ನಾನೇನು ಮಾತಾಡೋಲ್ಲ ಇವತ್ತು, ಜಸ್ಟ್ ಐ ವಿಲ್ ಲಿಸನ್ ಟು ಇಟ್. ನಾನು ಆಕ್ಸೆಪ್ಟ್ ಮಾಡ್ತೀನಿ, ಎಂಬ್ರೇಸ್ ಮಾಡ್ತೀನಿ. ಅವ್ರ ಎದುರು ನಿಂತ್ಕೊಂಡ್ರೆ ಅವ್ರು ಏನೇ ಹೇಳಲಿ ನಾನು ತೊಗೋತೀನಿ. ನೀವು ಹೋಗಿ ನಿಂತ್ಕೊಳ್ಳಿ ಆ ಮನಸ್ಥಿತಿನಲ್ಲಿ. ಯು ಆರ್ ಸೋ ಫ್ರೀ, ಏನು ಇಲ್ಲಿಂದ ಹಾಕೋಕ್ಕಿಲ್ಲ ವಿಷ. ಎಷ್ಟು ಫ್ರೀಯಾಗಿ ರಿಸೆಪ್ಟಿವ್ ಆಗಿರ್ತೀರ ಅಂದರೆ ಆಟೋಮ್ಯಾಟಿಕ್ಕಾಗಿ ಅವ್ರ ಕರ್ಮ, ಅವ್ರು ಅವತ್ತು ಯಾವತ್ತೋ ಕಾಸ್ಟ್ಯೂಮ್ನಲ್ಲಿ ಮಾಡಿದ್ದು ಇವತ್ತು ಅವ್ರನ್ನ ಕಾಡ್ತಾ ಇರೋ ಕರ್ಮದಿಂದ ನೀವು ಬಿಡಿಸಬಹುದು. ನೀವು ಕರ್ಮ ಮಾಡಲ್ಲ, ಡಬಲ್ ಬೆನಿಫಿಟ್ ಮುಂದಿನ ಜನ್ಮಕ್ಕೆ ನಿಮಗೆ. ಅದರ ಫಲ ಪುಣ್ಯ ಡಬಲ್.